ನಟ ದರ್ಶನ್ ಜೊತೆಗೆ ಇದ್ರು ಧನ್ವೀರ್. ಇವತ್ತು ಕೂಡ ದರ್ಶನ್ ಅವರನ್ನ ಮನೆಯಿಂದ ಧನ್ವೀರ್ ಕರ್ಕೊಂಡ್ಬಂದ್ರು ಕೋರ್ಟ್ಗೆ. ಆಗಲೂ ಕೂಡ ದರ್ಶನ್ ಜೊತೆಗೆ ಧನ್ವೀರ್ ಇದ್ರು. ಒಂದು ರೀತಿ ಕಳೆದ ದರ್ಶನ್ ಜೈಲಿಂದ ಬಿಡುಗಡೆ ಆದ ಬಳಿಕ ಧನ್ವೀರ್ ಬಗ್ಗೆ ಸಾಕಷ್ಟು ಒಂದು ರೀತಿ ಪಾಸಿಟಿವ್ ವೈಬ್ಸ್ ಕೇಳಿ ಬರ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ದರ್ಶನ್ ಜೊತೆ ತಪ್ಪು ಮಾಡಿದಾರಾ ಇಲ್ವಾ ಎಲ್ಲವೂ ಕೂಡ ಕೋರ್ಟ್ ನಿರ್ಧಾರ ಮಾಡುತ್ತೆ. ಆದರೆ ಕಷ್ಟ ಕಾಲದಲ್ಲಿ ನಟ ದರ್ಶನ್ ಜೊತೆಗೆ ನಟ ಧನ್ವೀರ್ ನಿಂತ್ಕೊಂಡ್ರು ಅನ್ನೋ ಒಂದು ವಿಚಾರವಾಗಿ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು ಅಥವಾ ಓವರ್ ಆಲ್ ಆಗಿ ಇಡೀ ಇಂಡಸ್ಟ್ರಿ ಅಥವಾ ಫ್ಯಾನ್ಸ್, ಕನ್ನಡ ಸಿನಿಮಾ ಫ್ಯಾನ್ಸ್ ಏನಿದ್ದಾರೆ ಎಲ್ಲರೂ ಕೂಡ ದರ್ಶನ್ ಬಗ್ಗೆ, ಒಂದು ದರ್ಶನ್ ಜೊತೆ ನಿಂತಹ ಧನ್ವೀರ್ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಅದನ್ನ ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ. ನಟ ಧನ್ವೀರ್ ದರ್ಶನ್ ಜೊತೆ ಮತ್ತೆ ನಿಂತ್ಕೊಂಡಿದ್ದಾರೆ, ಅವ್ರ ಜೊತೆ ಕೋರ್ಟ್ಗೆ ಹಾಜರಾಗಿದ್ದಾರೆ, ಅವ್ರ ಜೊತೆ ಹೋಗ್ತಾರೆ ವಾಪಸ್ಸು. ಸೊ ಧನ್ವೀರ್ ವಿಚಾರವಾಗಿ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮತ್ತೊಂದು, ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ದರ್ಶನ್ ಅನುಮತಿ ಕೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಹೊರ ರಾಜ್ಯದ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಅನುಮತಿ ಬೇಕು ಅನ್ನೋ ಒಂದು ವಿಚಾರವಾಗಿ ಅವಕಾಶವನ್ನ ಕೋರಿ ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ. 1 ತಿಂಗಳು ಹೊರ ರಾಜ್ಯಕ್ಕೆ ಹೋಗಬೇಕು. ಇದಕ್ಕಾಗಿ ಈಗಾಗಲೇ ಅರ್ಜಿಯನ್ನು ಕೂಡ ಕೋರ್ಟ್ಗೆ ಹಾಕಿದ್ದಾರೆ. ಪವಿತ್ರ ಗೌಡ ಹಾಗೂ ದರ್ಶನ್ ಇಬ್ರು ಕೂಡ ಈ ಒಂದು ವಿಚಾರವಾಗಿ, ಅಂದ್ರೆ ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು ಅನ್ನೋ ಒಂದು ವಿಚಾರವಾಗಿ ನಟ ದರ್ಶನ್ ಹೊರ ರಾಜ್ಯಗಳಿಗೆ ಅನುಮತಿ ಬೇಕು ಅನ್ನೋ ಒಂದು ವಿಚಾರವಾಗಿ ಅರ್ಜಿಯನ್ನ ಹಾಕಿದ್ದಾರೆ, ಮನವಿಯನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಬರ್ತಾ ಇದೆ. ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆಯನ್ನು ಆರಂಭ ಆಗಿದೆ. ವಿಚಾರಣೆ ಆರಂಭದ ವೇಳೆ ಈಗಾಗಲೇ ದರ್ಶನ್ ಪರ ವಕೀಲರು ಹಾಗೂ ಪವಿತ್ರ ಗೌಡ ಪರ ವಕೀಲರು ಇಬ್ಬರು ಕೂಡ ಪ್ರತ್ಯೇಕವಾದ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಅವಕಾಶ ಕೊಡಬೇಕು, ಅದು ಕೂಡ ದೇವಸ್ಥಾನಗಳ ದರ್ಶನಕ್ಕೆ ಹೋಗೋದಕ್ಕೆ, ದೇವಸ್ಥಾನಗಳನ್ನ ಭೇಟಿ ಆಗಬೇಕು, ದೇವರ ದರ್ಶನ ಪಡಿಬೇಕು. ಹೀಗಾಗಿ ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ಅವಕಾಶ ಬೇಕು ಅಂತ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ಬರು ಕೂಡ ಅವಕಾಶವನ್ನ ಕೇಳಿದ್ದಾರೆ. ನಾವು ಗಮನಿಸಿರ್ಬೋದು, ಈ ಹಿಂದೆ ನಟ ದರ್ಶನ್ ತಮಿಳುನಾಡಿನ ತಿರುವಳ್ಳೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಸಾಕಷ್ಟು ಬಾರಿ ಬೇರೆ ಬೇರೆ ಕೇರಳ ಮತ್ತು ತಮಿಳುನಾಡಿನ ಸಾಕಷ್ಟು ದೇವಸ್ಥಾನಗಳಿಗೆ ಅವ್ರು ಹೋಗಿದ್ರು. ಹಾಗಾಗಿ ಈಗ ಅವಕಾಶ ಇಲ್ಲ, ಬೆಂಗಳೂರು ಬಿಟ್ಟು ಹೋಗಂಗಿರ್ಲಿಲ್ಲ ದರ್ಶನ್. ಕೇವಲ 15 ದಿನಗಳ ಟೈಮ್ ಮಾತ್ರ, 15 ದಿನ ಟೈಮ್ ಕೊಟ್ಟಿದ್ರು ಮೈಸೂರಿಗೆ ಹೋಗೋದಕ್ಕೆ. ಅದು ಅವಧಿ ಮುಗ್ದಿತ್ತು. ಸೊ ಮೈಸೂರು ಮತ್ತು ಬೆಂಗಳೂರಿಗೆ ಮಾತ್ರ ಹೋಗೋದಕ್ಕೆ ಅವಕಾಶ ಇತ್ತು ದರ್ಶನ್ಗೆ. ಈಗ ಈ ಒಂದು ಷರತ್ತೇನಿತ್ತು, ಜಾಮೀನು ಕೊಡಬೇಕಾದ್ರೆ ಹಾಕಿದಂಥ ಆ ಷರತ್ತನ್ನ ಸಡಿಲಗೊಳಿಸಿ ನನಗೆ ಅವಕಾಶ ಕೊಡಬೇಕು, ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಅವಕಾಶ ಕೊಡಬೇಕು ಅಂತ ನಟ ದರ್ಶನ್ ಅರ್ಜಿಯನ್ನ ಹಾಕಿದ್ದಾರೆ. ವಕೀಲರು ಈಗಾಗಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬೇರೆ ರಾಜ್ಯಗಳಿಗೆ ಯಾಕೆ ಹೋಗಬೇಕು? ಶೂಟಿಂಗ್ಗೋಸ್ಕರ ಅಲ್ಲ. ಸಹಜವಾಗಿ ನಟ ಅಂದ ತಕ್ಷಣ ಶೂಟಿಂಗ್ ಇರ್ಬೋದು, ಬೇರೆ ರಾಜ್ಯಗಳಿಗೂ ಅಥವಾ ಬೇರೆ ವಿದೇಶಕ್ಕೆ ಹೋಗ್ಬೇಕಾದಂಥ ಅನಿವಾರ್ಯ ಸೃಷ್ಟಿ ಆಗ್ಬೋದು ಸಿನಿಮಾದ ವಿಚಾರವಾಗಿ. ಈ ನೆಲೆಯಲ್ಲಿ ಈಗ ನಟ ದರ್ಶನ್ ದೇವಸ್ಥಾನಗಳಿಗೆ ಹೋಗಬೇಕಾದಂಥ ಒಂದು ಅವಶ್ಯಕತೆ ಇದೆ. ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು, ಅಲ್ಲಿ ಬೇರೆ ರಾಜ್ಯಗಳಿಗೆ ಹೋಗಬೇಕಾದಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಅವಕಾಶ ಕೊಡಬೇಕು ಅಂತ ನಟ ದರ್ಶನ್ ಪರ ವಕೀಲರು ಈಗಾಗಲೇ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ. ನೋಡಬೇಕು ಕೋರ್ಟ್ ಈ ವಿಚಾರವನ್ನ ಹೇಗೆ ಪರಿಗಣಿಸುತ್ತೆ. ಕೋರ್ಟ್ ದರ್ಶನ್ಗೆ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಅವಕಾಶ ಕೊಡುತ್ತಾ ಅಥವಾ ಅಲ್ಲೂ ಕೂಡ ಕಂಡೀಷನ್ ಹಾಕಬಹುದಾ? ಮೊದಲೇ ಮಾಹಿತಿಯನ್ನ ಕೇಳಬಹುದು, ಯಾವ ದೇವಸ್ಥಾನಗಳಿಗೆ, ಯಾವ ರಾಜ್ಯದ ದೇವಸ್ಥಾನಗಳಿಗೆ ಹೋಗಬೇಕು ಅನ್ನೋ ಒಂದು ವಿಚಾರವಾಗಿ ಮಾಹಿತಿಯನ್ನ ಕೇಳಬಹುದು ಕೋರ್ಟ್. ಆ ಒಂದು ಮಾಹಿತಿಯನ್ನ ಕೊಟ್ಟ ಬಳಿಕ ಬಹುಶಃ ಇದಕ್ಕೆ ಅವಕಾಶ ಕೊಟ್ಟಂತಹ ಉದಾಹರಣೆಗಳು ತುಂಬಾ ಇದಾವೆ. ಹಾಗಾಗಿ ಅವಕಾಶ ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸೊ ಒಟ್ಟಿನಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಇಬ್ಬರೂ ಕೂಡ ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ಅನುಮತಿಯನ್ನ ಕೋರಿ, ಅವಕಾಶವನ್ನ ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ನೋಡ್ಬೇಕು ಕೋರ್ಟ್ ಯಾವ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ನಟ ದರ್ಶನ್ ಬರ್ತಾ ಇರ್ತಕ್ಕಂಥ ದೃಶ್ಯಗಳು, ಕೋರ್ಟ್ಗೆ ಬಂದಿರತಕ್ಕಂಥ ದೃಶ್ಯಗಳು. ಈಗೇನು ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಾ ಈ ದೃಶ್ಯಗಳು, ನಟ ದರ್ಶನ್ ಕೋರ್ಟ್ಗೆ ಬಂದಿರತಕ್ಕಂಥ ದೃಶ್ಯಗಳು. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಏನಿದೆ, ಈ ಸೆಷನ್ಸ್ ಕೋರ್ಟ್ಗೆ ನಟ ದರ್ಶನ್ ಹಾಜರಾಗಿದ್ದಾರೆ. ದರ್ಶನ್ ಜೊತೆಗೆ ನಾನು ಆಗ್ಲೇ ಹೇಳಿದೆ, ನಟ ಧನ್ವೀರ್ ಸಾಥ್ ಕೊಟ್ಟಿದ್ದಾರೆ. ದರ್ಶನ್ ಎಲ್ಲೇ ಹೋದ್ರು ಧನ್ವೀರ್ ಅವ್ರ ಜೊತೆ ಇದ್ದಾರೆ. ಧನ್ವೀರ್ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಕಾರಲ್ಲಾಗಿರ್ಬೋದು ಅಥವಾ ಅವ್ರ ಜೊತೆ ನಡ್ಕೊಂಡಾಗಿರ್ಬೋದು. ನಟ ಧನ್ವೀರ್ ನಟ ದರ್ಶನ್ಗೆ ಸಾಥ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ನಟ ದರ್ಶನ್ ಕೋರ್ಟ್ಗೆ ಹಾಜರಾಗಿರ್ತಕ್ಕಂಥ ದೃಶ್ಯಗಳು ಈಗ. ಸೊ ಕೋರ್ಟ್ ಬರ್ತಿರ್ತಕ್ಕಂಥ ದೃಶ್ಯಗಳು ಆಫ್ಟರ್ ಲಾಂಗ್ ಟೈಮ್. ಅಂದ್ರೆ ದರ್ಶನ್ ಜೈಲಿಂದ ಬಿಡುಗಡೆ ಆದ ಬಳಿಕ ಎಲ್ಲೂ ಕೂಡ ದರ್ಶನ್ ಸಿಕ್ಕಿರಲಿಲ್ಲ. ಈಗ ದರ್ಶನ್ ಅವರ ದೃಶ್ಯಗಳನ್ನು ನೋಡ್ತಾ ಇರ್ಬೋದು ನೀವು. ಕಳೆದ ಜೈಲಿಂದ ಬಂದ ಮೇಲೆ
ಹಾಸ್ಪಿಟಲ್ ಮಲಗಿದ್ರು BGS ಹಾಸ್ಪಿಟಲ್ನಲ್ಲಿ. ಆ ಒಂದು ಫೋಟೋ ಮಾತ್ರ ವೈರಲ್ ಆಗಿತ್ತು, ದರ್ಶನ್ ಅವರ ಒಂದು ಫೋಟೋ. ಅದಾದ ಬಳಿಕ ಫಾರ್ಮ್ ಹೌಸ್ಗೆ ಹೋಗ್ತಿರ್ತಕ್ಕಂಥ ಕೆಲವೊಂದಿಷ್ಟು ದೃಶ್ಯಗಳು, ಅದು ಅಸ್ಪಷ್ಟ ದೃಶ್ಯಗಳು, ಕಾರಲ್ಲಿ ಹೋಗುವಂಥ ದೃಶ್ಯಗಳು ಕೆಲವೊಂದಿಷ್ಟು ಲೀಕ್ ಆಗಿತ್ತು. ಜೊತೆಗೆ ಫಾರ್ಮ್ ಹೌಸ್ನಲ್ಲಿ ನಡ್ಕೊಂಡು ಬರ್ತಿರ್ತಕ್ಕಂಥ ದೃಶ್ಯಗಳು, ಕುಂಟ್ಕೊಂಡು ಬರ್ತಿರ್ತಕ್ಕಂಥ ದೃಶ್ಯಗಳು, ಒಂದು 5 ರಿಂದ 10 ಸೆಕೆಂಡ್ ದೃಶ್ಯ ಮಾತ್ರ ನೋಡಿದ್ರು ಫ್ಯಾನ್ಸು ಮತ್ತು ಕರ್ನಾಟಕ ಜನತೆ. ಈಗ ನೋಡ್ತಾ ಇದ್ದೀರಾ ದರ್ಶನ್ ಕೋರ್ಟ್ಗೆ ಬಂದಿರತಕ್ಕಂಥ ದೃಶ್ಯಗಳು ನೀವು. ಸೊ ದರ್ಶನ್ ಮುಖ ಕಾಣುತ್ತೆ, ದರ್ಶನ್ ಪಕ್ಕದಲ್ಲೇ ಧನ್ವೀರ್ ಗೌಡ ಕೂಡ ಇದ್ದಾರೆ, ನಟ ಧನ್ವೀರ್ ಗೌಡ. ಸೊ ಇಬ್ರು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ದರ್ಶನ್ ಅವರನ್ನ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ನಟ ಧನ್ವೀರ್. ನೋಡ್ತಾ ಇದ್ದೀರಾ ನೀವು ದೃಶ್ಯಗಳಲ್ಲಿ. ಸೊ ಏನಾಗಬಹುದು ದರ್ಶನ್ ವಿಚಾರವಾಗಿ, ಇದೇನು ಕ್ಯಾಶುವಲ್ ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥ ಹಾಜರಾತಿ ಅಷ್ಟೇ. ಯಾಕಂದ್ರೆ ಜಾಮೀನು ವಿಚಾರವಾಗಿ ಏನು ವಿಚಾರಣೆ ಅಥವಾ ವಾದ ಪ್ರತಿವಾದ ನಡೆಯೋದಿಲ್ಲ. ಮುಂದಿನ ಪ್ರಕ್ರಿಯೆಗಳು ಏನಾದರೂ ಇವ್ರಿಗೇನಾದರೂ ಬೇಕಿದ್ರೆ, ಅಂದರೆ ಈಗೇನು 17 ಜನ ಆರೋಪಿಗಳಿದ್ದಾರೆ, ದರ್ಶನ್, ಪವಿತ್ರ ಗೌಡ ಸೇರಿದಂತೆ, ಅವರು ತಮ್ಮ ಮುಂದಿನ ಷರತ್ತುಗಳನ್ನು ಸಡಿಲಗೊಳಿಸೋದಕ್ಕೆ ಇಲ್ಲಿ ಅವಕಾಶ ಕೇಳಬಹುದು. ಅದರಂತೆ ಈಗಾಗಲೇ ಅವಕಾಶಕ್ಕೆ ಕೇಳಿದ್ದಾರೆ, ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ಅವಕಾಶ ಕೊಡಿ ಅಂತ ಈಗಾಗಲೇ ಕೇಳಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ. ಸೊ ಕೋರ್ಟ್ ಇದಕ್ಕೆ ಅವಕಾಶ ಕೊಡುತ್ತಾ ಇಲ್ವಾ ಅನ್ನೋದನ್ನ ನಾವು ಗಮನಿಸಬೇಕು. ಸೊ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಆಗಿದೆ ಕೋರ್ಟ್ ಹಾಲ್ನಲ್ಲಿ ಮತ್ತು ಹೊರಗಡೆ. ನಾನು ಆಗಲೇ ಆರಂಭದಲ್ಲಿ ಹೇಳಿದೆ, ದರ್ಶನ್ ಮತ್ತು ಪವಿತ್ರ ಗೌಡ ಪರಪ್ಪನ ಆಗ್ರಹ